ಈ ಸ್ಟಿಲ್ ನೋಡ್ತಾ ಇದ್ರೆ ನಮ್ಮ ಯುವರತ್ನ ಕ್ವಾಲಿಟಿ ಬಗ್ಗೆ ನಂಗೊಂದು ಕ್ಲಾರಿಟಿ ಬರ್ತಾ ಇದೆ. ನಿಮಗೂ ಅದೇ ಕ್ಲಾರಿಟಿ ಬರ್ತಾ ಇದ್ರೆ ಕೆಳಗೆ ಒಂದು ಕಮೆಂಟ್ ಸೆಕ್ಷನ್ ಅಂತ ಒಂದಿದೆ, ಆ ಕಮೆಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಕಮೆಂಟ್ ಹಾಕ್ಬಿಟ್ಟು ನನಗೂ ಸ್ವಲ್ಪ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಪವರ್ ಹೌಸ್. ನಾನು ನಿಮ್ಮ ವಿಜಯ್ ಜೆ. ಸೊ ಏನಪ್ಪ ಇತ್ತೀಚೆಗೆ ವೀಡಿಯೋಸ್ ಕಮ್ಮಿ ಮಾಡಿದೆ ನೀವೇನೋ ಕೇಳಿದ್ರೆ, ಇತ್ತೀಚೆಗೆ ನನಗೂ ತುಂಬ ವೀಡಿಯೋಸ್ ಹಾಕ್ಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇತ್ತು. ನೀವೇನೋ ಕಮೆಂಟ್ಸಲ್ಲಿ ಇಬ್ಬರು ವೀಡಿಯೋಸ್ ಹಾಕಿ ಆಮೇಲೆ ನೀವೇನು ಮಾತಾಡೋದು ಸ್ವಲ್ಪ ಕಮ್ಮಿ ಮಾಡಿರೋದ್ರಿಂದ ನನಗೂ ಆ ಫೀಲಿಂಗ್ ಆಗಿ ಕಂಟಿನ್ಯೂ ಆಗಿ ಸ್ವಲ್ಪ ವೀಡಿಯೋಸ್ ಕಮ್ಮಿ ಮಾಡಿದ್ದೀನಿ. ಬಟ್ ನಿಮಗೆ ಅದೇ ಥರ ರೆಗ್ಯುಲರ್ ವೀಡಿಯೋಸ್ ಬೇಕು ಅಂದರೆ ಕೆಳಗೆ ಕಮೆಂಟ್ ಸೆಕ್ಷನ್ ಹಾಕಿ. ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನಮ್ಮ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಈಸ್ ಅ ವೆರಿ ಇಂಟ್ರಾಕ್ಟಿವ್ ಪ್ಲ್ಯಾಟ್ಫಾರ್ಮ್. ನಾವು ಮಾತಾಡ್ಕೊತಾ ಇರಬೇಕು, ನಿಮ್ಗೇನು ಅನಿಸ್ತದೆ ನಂಗೆ ಗೊತ್ತಾಗಬೇಕು, ನನಗೇನು ಅನಿಸ್ತದೆ ನಿಮ್ಗೆ ಗೊತ್ತಾಗಬೇಕು. ಸೊ ಕಮೆಂಟ್ಸ್ ಹಾಕೋದು ಮಾತ್ರ ಯಾವತ್ತೂ ನಿಲ್ಲಿಸಬೇಡಿ. ನಿಮ್ಗೇನು ಫೀಲಿಂಗ್ ಇದೆ, ನಿಮ್ಮ ವೀಡಿಯೋ ಎಷ್ಟು ಇಷ್ಟ ಆಗಿದೆ, ಎಷ್ಟು ಇಷ್ಟ ಆಗಿಲ್ಲ, ಅದನ್ನು ಮಾತ್ರ ಹಾಕೋದು ನಿಲ್ಲಿಸಲೇಬೇಡಿ. ಬಿಕಾಸ್ ಅದರಿಂದನೇ ನಾನು ಬೆಳೆಯೋದಕ್ಕಾದ್ರೂ ಆಗಲಿ, ವೀಡಿಯೋಸ್ ಮಾಡೋದಕ್ಕಾದ್ರೂ ಆಗಲಿ ಒಂದು ಹೆಲ್ಪ್ ಸಿಗುತ್ತೆ ನನಗೆ. ಇವಾಗ ಅದೆಲ್ಲ ಸೈಡ್ ಗಿಟ್ಟರ್ ನಮ್ಮ ಇವರತ್ನ ಪೋಸ್ಟರ್ಗೋಣ. ಈ ಪೋಸ್ಟರ್ ನೋಡ್ತಾ ಇದ್ದಾರೆ, ಈ ಪೋಸ್ಟರ್ಗಂತೂ ನಾವು ಮಾಸ್ ಅನ್ನೋ ಪದ ಯೂಸ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ದಿಸ್ ಪೋಸ್ಟರ್ ಇಸ್ ಎಕ್ಸ್ಟ್ರೀಮ್ಲಿ ಸ್ಟೈಲಿಶ್. ತುಂಬ ಸ್ಟೈಲಿಶ್ ಆಗಿದೆ, ತುಂಬ ಸ್ವ್ಯಾಗ್ ಆಗಿದೆ. ಈ ಸ್ವ್ಯಾಗ್ ಅನ್ನೋ ಪದ ದಿಸ್ ಇಸ್ ಪರ್ಫೆಕ್ಟ್ ಫಾರ್ ದಿಸ್ ಪೋಸ್ಟರ್. ಬಿಕಾಸ್ ನಾನೊಬ್ಬ ಫ್ಯಾನ್ ಆಗಿದ್ರು ನಾನೇ ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಸ್ವ್ಯಾಗ್ ಆಗಿಬಿಡ್ತಾರೆ ಅಂತ. ಪೋಸ್ ನೋಡಿ ಅಂದರೆ ದಟ್ ಕಾಸ್ಟ್ಯೂಮ್ ನೋಡಿ, ನಾನು ಅಪ್ಪು ಬಾಸ್ ಈ ಥರ ಇಟ್ಕೊಂಡು ನನ್ನ ಮೇಲೆ ನೋಡ್ತಾನೆ. ದಟ್ ಪೋಸ್ಟರ್ ಇಸ್ ಜಸ್ಟ್ ಸ್ವ್ಯಾಗ್ ಅಷ್ಟೇ. ಈ ಪೋಸ್ಟರ್ ನಿನ್ನೆ ರಿಲೀಸ್ ಆಗಿದ್ದು. ನಿನ್ನೆನೇ ಯಾಕೆ ಗುರು ಮಾಡಿಲ್ಲ ಅಂದರೆ, ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದೆ. ಮೊನ್ನೆ ಅನ್ನೋದಕ್ಕಿಂತ ಒಂದು 3 days ಬ್ಯಾಕ್ ಒಂದು ವೀಡಿಯೋ ಮಾಡಿದೆ ಟ್ವಿಟರ್ ಟ್ರೆಂಡ್ ಬಗ್ಗೆ ಎಲ್ಲ. ಸೊ ಐ ಡಿಂಟ್ ಎಕ್ಸ್ಪೆಕ್ಟ್ ದಿಸ್. ಪೋಸ್ಟರ್ ರಿಲೀಸ್ ಮಾಡಿದ ತಕ್ಷಣ ನೀವು ಯುವರತ್ನ ಆಲ್ರೆಡಿ ಯೂಸ್ಡ್ ಹ್ಯಾಶ್ಟ್ಯಾಗ್ನ ಇಂಡಿಯಾ ಲೆವೆಲ್ ಟ್ರೆಂಡ್ ಮಾಡಿದ್ದೀರಾ. ಸೊ ನೆನ್ನೆ ನಾನು ವೀಡಿಯೋ ಮಾಡಿದರೆ ಅದೊಂಥರ ನನಗೆ ನಾನೇ ಬಿಲ್ಡಪ್ ಕೊಟ್ಕೊಂಡಾಗುತ್ತೆ, ನನ್ನಿಂದ ಟ್ರೆಂಡ್ ಆಗಿದೆ ಅಂತ. ಸೊ ನಂಗೆ ಅದು ಇಷ್ಟ ಆಗಲಿಲ್ಲ. ಸೊ ಎಲ್ಲರೂ ವೀಡಿಯೋ ಮಾಡಿದ್ದಾರೆ. ಸೊ ಚೆನ್ನಾಗಿ ವೀಡಿಯೋ ಮಾಡಿದ್ದಾರೆ ಬೇರೆ ರಿವ್ಯೂವರ್ಸ್ ಎಲ್ಲರೂ. ಸೊ ನನ್ನ ರಿವ್ಯೂ ನಾನು ಆಗ್ತಾ ಇದ್ದೀನಿ. ಒಬ್ಬ ಫ್ಯಾನ್ ಆಗಂತ ಹೇಳ್ತಾ ಇಲ್ಲ, ಈ ಪೋಸ್ಟರ್ ಅಂತೂ ಒಬ್ಬ ಜನರಲ್ ಆಡಿಯನ್ಸ್ ಕೂಡ ತುಂಬ ಇಷ್ಟ ಆಗುತ್ತೆ. ಆಫ್ಟರ್ ಅ ಲಾಂಗ್ ಗ್ಯಾಪ್ ಈ ಕ್ವಾಲಿಟಿ ನೋಡ್ತಿದ್ದೇವೆ ಈ ಟೈಮಲ್ಲಿ, ಮೂವೀಸ್ನ ಮಿಸ್ ಮಾಡ್ಕೊತಾ ಇರೋ ಟೈಮಲ್ಲಿ. ಥಿಯೇಟರ್ ಅಂತೂ ತುಂಬ ದೂರದಲ್ಲಿದೆ, ಅದಂತೂ ಹತ್ರದಲ್ಲಿಲ್ಲ. ಸೊ ಯಾವಾಗ ಥಿಯೇಟ್ರಿಗೆ ಹೋಗ್ತೀವಿ ನಮಗಂತೂ ಗೊತ್ತಿಲ್ಲ. ಬಟ್ ಮೂವಿ ಅಪ್ಡೇಟ್ಸೇ ಬರ್ತಾ ಇಲ್ಲ. ತುಂಬ ಹೀರೋ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ನಾವು ಅಪ್ಪು ಬಾಸ್ ಫ್ಯಾನ್ಸ್ ಅಂತೂ ಕೇಳಲೇಬೇಡಿ, ಕಾಯ್ತಾನೇ ಇರ್ತೀವಿ. ಸೊ ಅದಂತೂ ಇಟ್ಸ್ ಓಕೆ, ಏನು ಮಾಡೋಕ್ಕಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ ಮೂವಿ ಬಿಡ್ತವ್ರೆ, ಸೊ ಅದಕ್ಕಂತೂ ನಾವು ಕಾಯ್ತಾನೆ ಇರ್ತೀವಿ. ಬಟ್ ಈ ಥರ ಪೋಸ್ಟರ್ಸ್ ಎಲ್ಲ ಬಿಟ್ಬಿಟ್ರೆ ಥರ ಕಾಯಕ್ಕಾಗಲ್ಲ ಗುರು. ಆ ರೇಂಜಿಗೆ ಫೀಲಿಂಗ್ ಬರ್ತದೆ. ನನ್ನ ಸಂತೋಷ್ ನಮ್ ಸರ್ ಈ ಪೋಸ್ಟರ್ಗೆ ರಿಬನ್ ಕಟಿಂಗ್ ಮಾಡಿರೋ ಅಂದರೆ ಅವರೇ ರಿಲೀಸ್ ಮಾಡಿರೋವಂಥದ್ದು. ಸೊ ಥ್ಯಾಂಕ್ಸ್ ಲಾಟ್ ಫಾರ್ ದ್ಯಾಟ್. ಈ ಟೈಮಲ್ಲಿ ಈ ಥರ ಪೋಸ್ಟರ್ ಬಿಟ್ಟಿದ್ದೀರಾ. ಸಾಂಗ್ ಬಿಡೋಕ್ಕಾಗದೇ ಇದ್ರೂ ತುಂಬ ಜನ ಸಾಂಗ್ ಬರ್ಬೋದು 27 ಅಂತ ತುಂಬ ಜನ ಪೋಸ್ಟರ್ಸ್ ಹಾಕಿದ್ರು. ಅದ್ರ ಬಗ್ಗೆ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಬಟ್ ಒಂದು ಫೇಕ್ ನ್ಯೂಸ್ ಇಟ್ಕೊಂಡು ಅದನ್ನು ಫೇಕ್ ಅಲ್ಲ ಅಂತ ಹೇಳೋದಕ್ಕೆ ಒಂದು ವೀಡಿಯೋ ಬೇಡ ಅಂತ ನನ್ನ ಅನಿಸಿಕೆ. ಬಿಕಾಸ್ ಇದು ಫೇಕ್ ಗುರು ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡಿದ್ರೆ ಒಂಥರ ಫೇಕ್ನೇ ಪ್ರಮೋಟ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ. ಸೊ ಸಾಂಗ್ ಈ ಮಂತ್ ಎಂಡ್ ಒಳಗಂತೂ ರಿಲೀಸ್ ಆಗೋ ಚಾನ್ಸ್ ಇಲ್ಲ. ನೆಕ್ಸ್ಟ್ ಮಂತ್ ಎಂಡ್ ಆಗ್ಬೋದೇನೋ ಗೊತ್ತಿಲ್ಲ. ಸೊ ಜಸ್ಟ್ ಹ್ಯಾವ್ ಟು ವೆಯ್ಟ್ ಫಾರ್ವರ್ಡ್ ಫಾರ್ ದಟ್. ಸಂತೋಷ್ ಸರ್ ಟ್ವೀಟ್ ಹಾಕಿದ್ರೆ ಹಾಕ್ಬೋದು. ನನ್ನ ತಮ್ಮನ ಹೆಸರು ಟ್ವೀಟ್ಸ್ ಹಾಕ್ತಾನೆ ಅವರೇ, ಸಾಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡೋರೆ ಎಡಿಟಿಂಗ್ ಎಲ್ಲ ಅಂತ. ತಮ್ಮನ ಹೆಸರು ತುಂಬ ಫೇರ್ಲಿದ್ದಾರಪ್ಪ ಯುವರತ್ನ ಬಗ್ಗೆ, ಸಕದಾಗ ಮಾತಾಡ್ತವ್ರೆ, ಒಳ್ಳೆ ಟ್ವೀಟ್ಸ್ ಹಾಕ್ತವ್ರೆ. ನಮ್ಮ ಅಪ್ಪು ಸ್ಟೈಲ್ ನೋಡ್ತಾರೆ ನನಗಂತೂ ಏನು ಹೇಳೋಣ ಗುರು, ಸಖತ್ ಸ್ಟೈಲಿಶ್ ಆಯ್ತು. ಪರ್ಸ್ನಲಿ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಈ ಪೋಸ್ಟರ್. ಆ್ಯಂಡ್ ಈ ಪೋಸ್ಟರ್ನ ಎಕ್ಸಾಕ್ಟ್ಲಿ ಪೋಸ್ಟರ್ ಹಾಕಲ್ಲ, ಯು ಕ್ಯಾನ್ ಜಸ್ಟ್ ಕಾಲ್ ಇಟ್ ಅ ಸ್ಟಿಲ್. ಯಾಕಪ್ಪ ಸ್ಟಿಲ್ ಅಂದರೆ, ಈ ಪವರ್ ಆಫ್ ಯೂತ್ ಸಾಂಗಿಂದ ಏನು ಶೂಟಿಂಗ್ ಮಾಡೋ ಟೈಮಲ್ಲಿ ಅವರು ಸೆವೆರಲ್ ವೀಡಿಯೋಸ್ ತೆಗೆದಿರ್ತಾರೆ ಅವ್ರ ಪ್ರೊಫೆಷನಲ್ ಕ್ಯಾಮ್ರಾಸಿಂದ. ಸೊ ಅದರಲ್ಲಿ ಒಂದು ಸ್ನ್ಯಾಪ್ ತೆಗೆದ್ಬಿಟ್ಟು ಇದು ಹಾಕಿರುವಂಥದ್ದು ಮೋಸ್ಟ್ಲಿ. ಬಿಕಾಸ್ ಇದು ಪೋಸ್ಟರ್ ಆಗಿದೆ, ಇವರನ್ನ ಟೈಟಲ್ ಆ್ಯಂಡ್ ಎವ್ರಿಥಿಂಗ್ ವುಡ್ ಹ್ಯಾವ್ ಬೀನ್ ಆಸ್ ಪ್ಲ್ಯಾನ್ ಮಾಡಿಬಿಟ್ಟೆ ಬಿಡ್ತಾಯಿದ್ರು. ಬಟ್ ಅನ್ಪ್ಲ್ಯಾನ್ಡಾಗಿ ಏನು ಹೇಳ್ದೆ ಬಿಟ್ಟಿದ್ದಾರೆ. ಆ್ಯಂಡ್ ದೆನ್ ಹಂಗೂ ನಮ್ಮ ಫ್ಯಾನ್ಸ್ ಅಂತೂ ಅನ್ಪ್ಲ್ಯಾನ್ಡಾಗಿ ಟ್ರೆಂಡ್ ಮಾಡಿಬಿಟ್ಟು ಇಂಡಿಯಾ ಲೆವೆಲ್ ಟ್ರೆಂಡ್ ಮಾಡಿದ್ದಾರೆ. ಮತ್ತು ಟ್ವಿಟರ್ಗೆ ವಾಪಸ್ ಬನ್ನಿ ಎಲ್ಲರೂ, ಟ್ರೆಂಡ್ ಮಾಡಿದ್ರೇ ನಮ್ಮೆಲ್ಲ ಫ್ಯಾನ್ಸ್ ಖುಷಿ. ತುಂಬ ಜನ ಟ್ವಿಟರಲ್ಲಿ ಇದ್ದಾರೆ ಫ್ಯಾನ್ಸ್, ಯಾರು ಇಲ್ವೋ ಅಪ್ಪು ಫ್ಯಾನ್ಸ್ ದಯವಿಟ್ಟು ಟ್ವಿಟರ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಒಳ್ಳೆ ಟ್ರೆಂಡ್ಸ್ ಆಗ್ತಾ ಇರ್ತಾರೆ, ಟ್ರೆಂಡಲ್ಲಿ ಫಾಲೋ ಮಾಡಿ, ಟ್ರೆಂಡ್ ಮಾಡಿ, ಅವ್ರ ಜೊತೆ ಚೆನ್ನಾಗಿರಿ. ಬಿಕಾಸ್ ಇನ್ನೇನು ಮಾಡ್ತೀರಾ ಗುರು ಮನೇಲಿ ಕೂತ್ಕೊಂಡು. ಇವಾಗ ಏನು ನಾರ್ಮಲ್ ಲೈಫ್ ಅಂದರೆ ನಾವು ಅನ್ಬೋದು, ಅವಾಗ ನಾನು ಅಷ್ಟೊಂದು ಪ್ರೆಷರ್ ಮಾಡ್ತಾ ಇರಲಿಲ್ಲ. ಇವಾಗ ಆರಾಮಾಗಿದ್ದೀರಾ, ಟ್ರೆಂಡ್ ಮಾಡಿ, ಟ್ವಿಟರ್ಗೆ ಬನ್ನಿ, ಅಪ್ಪು ಜೊತೆ ಮಾತಾಡಿ. ದೇರ್ ಇಸ್ ಹೈ ಚಾನ್ಸಸ್ ದಟ್ ಅಪ್ಪು ಬಾಸ್ ವಿಲ್ ರಿಪ್ಲೈ ಆಲ್ಸೋ. ರಿಪ್ಲೈ ಮಾಡ್ಬೋದು ನಿಮ್ಗೆ ಅಪ್ಪು ಬಾಸ್. ಸಂತೋಷ್ ಸರ್ ಅಂದು ರಿಪ್ಲೈ ಮಾಡ್ತಾನೆ ಇದ್ದಾರೆ ತುಂಬ ಜನ ಫ್ಯಾನ್ಸ್ಗೆ. ಸೊ ಮೊನ್ನೆ ಯಾರು ಜೇಮ್ಸ್ ಬಾಂಡ್ ಲುಕ್ ಬಗ್ಗೆ ಕೇಳಿದ್ರು, ಸೊ ರಿಪ್ಲೈ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದು ವೀಡಿಯೋ ಹಾಕ್ತೀನಿ. ಸೊ ಆ ವಿಡಿಯೋಗೆ ಯಾರು ಕಾಯ್ತಿದ್ರು ಕೆಳಗೆ ಕಮೆಂಟ್ ಸೆಕ್ಷನ್ ಹಾಕಿ. ಆ್ಯಂಡ್ ರೆಗ್ಯುಲರ್ ವೀಡಿಯೋ ಯಾರು ಬೇಕೋ, ರೆಗ್ಯುಲರ್ ಆಗಿ ವೀಡಿಯೋಸ್ ಯಾರು ಬೇಕೋ ಅವರು ಕೂಡ ಕಮೆಂಟ್ ಸೆಕ್ಷನ್ ಹಾಕಿ. ಆ್ಯಂಡ್ ಅಷ್ಟೇ ಸಾಕು. ತುಂಬ ಹ್ಯಾಂಡ್ಸ್ ಯೂಸ್ ಮಾಡಿಬಿಟ್ಟೆ ನಾನು. ಅಪ್ಪು ಬಾಸ್ ಫ್ಯಾನ್ಸ್ ಮತ್ತೆ ಹ್ಯಾಂಡ್ ಅಂದೆ. ಅಪ್ಪು ಬಾಸ್ ಫ್ಯಾನ್ಸ್ ಕಮೆಂಟ್ಸ್ ಹಾಕಿ ನೋಡೋಣ ಏನು ಕಮೆಂಟ್ಸ್ ಹಾಕ್ತೀರಾ. ಫಸ್ಟ್ 1 hour ಕಮೆಂಟ್ಸ್ ನಾನು ರಿಪ್ಲೈ ಮಾಡ್ತೀನಿ. ನಾನು ನಿಮ್ಮ ವಿಜಯ್ ಜೆ ಸೈನಿಂಗ್ ಆಫ್. ತುಂಬ ಖುಷಿ ಆಗ್ತಾಯಿದೆ ಇವತ್ತಂತೂ.